ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ಟೀಮ್ ಇಂಡಿಯಾದ ಪ್ರದರ್ಶನದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ. ಆದರೆ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದು ದೊಡ್ಡ ಚರ್ಚೆ ಶುರುವಾಗಿದೆ. ಗೌತಮ್ ಗಂಭೀರ್ ಆರ್ಸಿಬಿ ಆಟಗಾರರನ್ನು ಕಡೆಗಣಿಸುತ್ತಿದ್ದಾರಾ? ಆರ್ಸಿಬಿ ಆಟಗಾರರಿಗೆ ಅವಕಾಶ ಸಿಕ್ಕಿದ್ದರೆ ಭಾರತ ಸೋಲುತ್ತಿಲ್ಲವಾ? ಈ ಪ್ರಶ್ನೆಗೆ ಅನೇಕ ಅಭಿಮಾನಿಗಳು ಕೇಳುತ್ತಿದ್ದಾರೆ. ಆದರೆ ಈ ವಿಡಿಯೋದಲ್ಲಿ ನಾವು ಭಾವನೆಗಿಂತ ವಾಸ್ತವವನ್ನು ನೋಡೋಣ. ಯಾವ ಆಟಗಾರರ ಬಗ್ಗೆ ಚರ್ಚೆ ನಡೆಯುತ್ತಿದೆ, ಆಯ್ಕೆ ಸಮಿತಿ ಹೇಗಿರುತ್ತದೆ ಮತ್ತು ಒಂದು ತಂಡ ಸೋಲಲು ನಿಜವಾದ ಕಾರಣಗಳೇನು ಎಂಬುದನ್ನು ವಿಶ್ಲೇಷಿಸೋಣ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಅಭಿಮಾನಿಗಳು ಹೀಗೆ ಕೇಳುತ್ತಿದ್ದಾರೆ: ಆರ್ಸಿಬಿ ಆಟಗಾರರಿಗೆ ಸಾಕಷ್ಟು ಅವಕಾಶ ಸಿಕ್ಕುತ್ತಿಲ್ಲ. ಉತ್ತಮ ಫಾರ್ಮ್ನಲ್ಲಿದ್ದರೂ ಕೆಲ ಆಟಗಾರರು ಆಯ್ಕೆ ಆಗುತ್ತಿಲ್ಲ. ಕೆಲವು ಆಟಗಾರರಿಗೆ ಹೆಚ್ಚು ಅವಕಾಶಗಳು ಸಿಕ್ಕರೆ ಕೆಲವು ಆಟಗಾರರಿಗೆ ಕಡಿಮೆ ಅವಕಾಶಗಳು ಇದೆ ಎಂದು ಅಭಿಮಾನಿಗಳ ಆರೋಪವಾಗಿದೆ. ಈ ರೀತಿ ಚರ್ಚೆಗಳು ಪ್ರತಿಯೊಂದು ದೊಡ್ಡ ಸರಣಿಯ ನಂತರ ಕಾಣಿಸಿಕೊಳ್ಳುವುದು ದೊಡ್ಡ ವಿಷಯವೇನಲ್ಲ. ಆಯ್ಕೆ ಸಮಿತಿ ಹೇಗಿರುತ್ತದೆ ಎಂದರೆ, ಟೀಮ್ ಇಂಡಿಯಾದ ಆಟಗಾರರು ಒಬ್ಬ ಕೋಚ್ ಮಾತ್ರ ಆಯ್ಕೆ ಮಾಡುವುದಿಲ್ಲ. ರಾಷ್ಟ್ರೀಯ ಆಯ್ಕೆ ಸಮಿತಿ, ತಂಡದ ನಾಯಕ, ಮುಖ್ಯ ಕೋಚ್, ಎದುರಾಳಿ ತಂಡ, ಪಿಚ್ ಮತ್ತು ಪರಿಸ್ಥಿತಿ ಹೇಗಿರುತ್ತವೆ ಅದರ ಮೇಲೆ ಪರಿಗಣನೆ ಆಗಿ ಒಬ್ಬ ವ್ಯಕ್ತಿ ಮಾತ್ರ ಆಟಗಾರರನ್ನು ಆಯ್ಕೆ ಮಾಡುವುದಾದರೆ ಎಂದು ಹೇಳುವುದು ಸರಿಯಲ್ಲ. ಟೀಮ್ ಇಂಡಿಯಾ ಸೋಲಲು ಕಾರಣಗಳೇನಂತ ನೋಡೋದಾದರೆ, ಆರಂಭಿಕ ಬ್ಯಾಟಿಂಗ್ನಲ್ಲಿ ವೈಫಲ್ಯತೆ ಕಂಡಿದ್ದು ಮತ್ತು ಮಧ್ಯಮ ಕ್ರಮದಲ್ಲಿ ಒತ್ತಡ ಹೆಚ್ಚಾಗಿ, ಡೆತ್ ಓವರ್ಗಳಲ್ಲಿ ದುರ್ಬಲ ಬೌಲಿಂಗ್, ಕ್ಯಾಚ್ಗಳನ್ನು ಕೈಬಿಡುವುದು, ತಪ್ಪಾದ ತಂತ್ರವನ್ನು ರೂಪಿಸಿ ಎದುರಾಳಿ ತಂಡವನ್ನು ಉತ್ತಮ ಪ್ರದರ್ಶನಕ್ಕೆ ಗುರಿ ಮಾಡುವುದು, ಇವೆಲ್ಲ ಸೇರಿ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತವೆ. ಆರ್ಸಿಬಿ ಅಭಿಮಾನಿಗಳು ತಮ್ಮ ತಂಡದ ಆಟಗಾರರು ಭಾರತದ ತಂಡದಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾರೆ ಎಂಬ ನಂಬಿಕೆ ಹೊಂದಿರುವುದು ಸಹಜ. ಅದೇ ರೀತಿಯಲ್ಲಿ ಬೇರೆ ಫ್ರಾಂಚೈಸಿಗಳು ಅಭಿಮಾನಿಗಳಿಗೂ ತಮ್ಮ ಆಟಗಾರರ ಬಗ್ಗೆ ಅದೇ ಅಭಿಮಾನ ಇರುತ್ತದೆ. ಇದು ಕ್ರೀಡಾ ಸಂಸ್ಕೃತಿಯ ಒಂದು ಭಾಗವಾಗಿರುತ್ತದೆ. ಗೌತಮ್ ಗಂಭೀರ್ ಬಗ್ಗೆ ಚರ್ಚೆ ನಡೆಯುವ ಬಗ್ಗೆ ನೋಡೋದಾದರೆ, ಸೋಷಿಯಲ್ ಮೀಡಿಯಾದಲ್ಲಿ ಗೌತಮ್ ಗಂಭೀರ್ ಅವರ ನಿರ್ಧಾರಗಳ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ಆದರೆ ಯಾವುದೇ ಒಬ್ಬ ವ್ಯಕ್ತಿ ಉದ್ದೇಶ ಅಥವಾ ಪಕ್ಷಪಾತದ ಬಗ್ಗೆ ಸಾಕ್ಷ್ಯವಿಲ್ಲದೆ ತೀರ್ಮಾನ ತೆಗೆದುಕೊಳ್ಳುವುದು ಸರಿಯಲ್ಲ. ಒಂದು ತಂಡದ ಆಯ್ಕೆಯ ಹಿಂದೆ ಹಲವಾರು ಅಂಶಗಳು ಕೆಲಸ ಮಾಡುತ್ತಿರುತ್ತವೆ. ಟೀಮ್ ಇಂಡಿಯಾ ಸೋತಾಗ ಪ್ರಶ್ನೆ ಉದ್ಭವ ಆಗುವುದು ಸಹಜ. ಆದರೆ ಒಂದು ಸೋಲಿಗೆ ಕೆಲವು ಆರ್ಸಿಬಿ ಆಟಗಾರರನ್ನು ತೆಗೆದುಕೊಂಡಿಲ್ಲ ಎಂಬುದು ಒಂದೇ ಕಾರಣದಿಂದ ನೀವು ಸರಳೀಕರಿಸಬಹುದಾದರೆ, ಕ್ರಿಕೆಟ್ ಒಂದು ತಂಡದ ಆಟವಲ್ಲ. ಗೆಲುವು ಕೂಡ ಒಂದು ತಂಡದ್ದು, ಸೋಲು ಒಂದು ತಂಡದ್ದೇ. ನಿಮ್ಮ ಅಭಿಪ್ರಾಯ ಏನು? ಆರ್ಸಿಬಿ ಆಟಗಾರರಿಗೆ ಇನ್ನಷ್ಟು ಅವಕಾಶ ಸಿಗಬೇಕೇ ಅಥವಾ ಈಗಿನ ಆಯ್ಕೆಯ ಸಮತೋಲನ ಸರಿಯಾಗಿದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೀತಿ ಯೂಟ್ಯೂಬ್ ಸ್ಕ್ರಿಪ್ಟ್ಗಾಗಿ ಹೆಚ್ಚು ಸುರಕ್ಷಿತರಿಗೆ, ಏಕೆಂದರೆ ಗೌತಮ್ ಗಂಭೀರ್ ಉದ್ದೇಶಪೂರ್ವಕವಾಗಿ ಆರ್ಸಿಬಿ ಆಟಗಾರರನ್ನು ತೆಗೆದುಕೊಂಡಿಲ್ಲ ಎಂಬುದು ಸತ್ಯವೆಂದು ಹೇಳಿದರೆ ಅದು ಅಭಿಮಾನಿಗಳಿಗೆ ಚರ್ಚೆ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸಿದಂತಾಗುತ್ತದೆ.